ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂತ ಮೂವಿ ಹೆಸರು 20 years later. ಈ ಒಂದು ಮೂವಿ ಹಾರರ್ ಮತ್ತು ಥ್ರಿಲ್ಲರ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ ಸಮುದ್ರದಲ್ಲಿರುವಂತಹ ಒಂದು ಸುಂದರವಾದ ಐಲ್ಯಾಂಡ್ ಅನ್ನ. ಆ ಒಂದು ಐಲ್ಯಾಂಡ್ ಅಲ್ಲಿ ಜೇಮಿ ತನ್ನ ಹೆಂಡತಿ ಹತ್ರ ಹೋಗಿ ನನ್ನ ಮಗನನ್ನ ಮೈನ್ ಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅವಳಿಗೆ ಹೇಳ್ತಾನೆ. ಇದನ್ನ ಹೇಳಿದ ಕೂಡಲೇ ಹೆಂಡತಿ ಗಂಡನ ಮೇಲೆ ಕೆಟ್ಟದಾಗಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಮಗನಾದ ಸ್ಪೈಕ್ ಬಂದು ನಾನು ಮೈನ್ ಲ್ಯಾಂಡ್ಗೆ ಹೋಗ್ತಿಲ್ಲ, ನಾನು ಹೋಗ್ತಿರೋದು ಶಾಲೆಗೆ ಅಂತ ಹೇಳಿ ಅವಳನ್ನ ಸಮಾಧಾನ ಪಡಿಸಿ ಮಲಗಿಸ್ತಾನೆ. ನಂತರ ನಾವು ನೋಡ್ತೇವೆ ಸ್ಪೈಕ್ ಮತ್ತೆ ಜೇಮಿ ಮೈನ್ ಲ್ಯಾಂಡ್ಗೆ ಹೋಗೋದಕ್ಕೆ ಸಿದ್ಧರಾಗ್ತಿರ್ತಾರೆ ಅಂತ. ಆಚ ಕಡೆ ಬರ್ತಾರೆ ಐಲ್ಯಾಂಡ್ ಅಲ್ಲಿರುವಂತಹ ವ್ಯಕ್ತಿಗಳು ಸ್ಪೈಕ್ಗೆ ಎಂಕರೇಜ್ಮೆಂಟ್ ಮಾಡ್ತಿರ್ತಾರೆ. ಇದಾದ ನಂತರ ನಾವು ನೋಡ್ತೇವೆ ಜೇಮಿ ಮತ್ತೆ ಸ್ಪೈಕ್ ಸಮುದ್ರದ ದಡದ ಹತ್ರ ಇರುವಂತಹ ಒಂದು ಬಾರ್ಡರ್ ಬಳಿ ಬರ್ತಾರೆ. ಅಲ್ಲಿ ಕೆಲವು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳನ್ನ ಇವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಂತರ ಸ್ಪೈಕ್ ಮತ್ತೆ ಜೇಮಿ ಆ ಒಂದು ಸಮುದ್ರದಲ್ಲಿರುವಂತಹ ಸೇತುವೆನ ದಾಟಿ ಮೈನ್ ಲ್ಯಾಂಡ್ಗೆ ಬರ್ತಾರೆ. ಗೆಳೆಯರೆಯಲ್ಲಿ ಜೇಮಿ ಮತ್ತೆ ಸ್ಪೈಕ್ ಅಲ್ಲಿರುವಂತಹ ಝೋಂಬಿಗಳನ್ನ ತಮ್ಮ ಬಾಣಗಳಿಂದ ಒಂದೊಂದಾಗಿ ಕೊಲ್ಲುತ್ತಾ ಬರ್ತಾರೆ. ನಂತರ ಕೆಲವು ಮನೆಗಳಲ್ಲಿ ರಿಸೋರ್ಸಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಕಾಡಿನ ದಾರಿಯಿಂದ ಬರ್ತಿರ್ತಾರೆ. ಅಲ್ಲಿ ಸ್ಪೈಕ್ ನೋಡ್ತಾನೆ ಒಂದು ಮರದ ಮೇಲೆ ಯಾವುದೋ ಒಂದು ಪ್ರಾಣಿಯ ತಲೆಯನ್ನ ಕತ್ತರಿಸಿ ಚುಚ್ಚಿರ್ತಾರೆ ಅಂತ. ಇದನ್ನ ತನ್ನ ತಂದೆಗೆ ತಿಳಿಸ್ತಾನೆ. ತಂದೆ ಇದನ್ನ ನೋಡಿದ ಕೂಡಲೇ ಅವನಿಗೆ ಗೊತ್ತಾಗುತ್ತೆ ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಆಲ್ಫಾನೋ ಝೋಂಬಿ ಇದೆ ಅಂತ. ಗೆಳೆಯರೆಯಲ್ಲಿ ಆಲ್ಫಾ ಝೋಂಬಿ ಅಂದ್ರೆ ಸುಮ್ಮನೆ ಅಲ್ಲ, ಅದು ಎಲ್ಲರಿಗಿನ ತುಂಬಾನೇ ದೊಡ್ಡದಾಗಿರುತ್ತೆ. ಅಷ್ಟೇ ಅಲ್ಲದೆ ಬಲಿಷ್ಠ ಮತ್ತು ವೇಗವಾಗಿ ಕೂಡ ಇರುತ್ತೆ. ಇದಲ್ಲದೆ ಅದು ಸ್ವಲ್ಪ ಇಂಟೆಲಿಜೆಂಟ್ ಮತ್ತೆ ತುಂಬಾನೇ ಭಯಂಕರವಾಗಿ ಕೂಡ ಇರುತ್ತೆ. ಆ ಒಂದು ಪ್ರಾಣಿಯ ತಲೆನ ನೋಡಿದ ಕೂಡಲೇ ಜೇಮಿ ಸ್ಪೈಕ್ ನ ಕರ್ಕೊಂಡು ಕಾಡಿನ ದಾರಿಯಿಂದ ಹೋಗ್ತಿರ್ತಾನೆ. ಅಲ್ಲಿ ಅವರು ನೋಡ್ತಾರೆ ಕೆಲವು ಝೋಂಬಿಗಳು ಅವರ ಮುಂದೆನೆ ಬರ್ತಿವೆ ಅಂತ. ಅಷ್ಟೇ ಅಲ್ಲದೆ ಆ ಒಂದು ಝೋಂಬಿಯ ಗುಂಪಿನಲ್ಲಿ ಆಲ್ಫಾ ಝೋಂಬಿ ಕೂಡ ಬರ್ತಿರುತ್ತೆ. ಇದನ್ನ ನೋಡಿದ ಕೂಡಲೇ ಜೇಮಿ ತನ್ನ ಮಗನಿಗೆ ಓಡೋದಕ್ಕೆ ಹೇಳ್ತಾನೆ. ಇದಾದ ನಂತರ ಜೇಮಿ ಮತ್ತೆ ಸ್ಪೈಕ್ ರಾತ್ರಿ ಆಗೋ ತನಕ ಕಾದು ರಾತ್ರಿ ಆ ಒಂದು ಸೇತುವೆನ ದಾಟೋದಕ್ಕೆ ಹೋಗ್ತಾರೆ. ಅದೇ ಸಮಯದಲ್ಲಿ ಅವರು ಹಿಂದೆ ನೋಡ್ತಾರೆ ಅದೇ ಒಂದು ಆಲ್ಫಾ ಝೋಂಬಿ ತುಂಬಾನೇ ವೇಗವಾಗಿ ಅವರನ್ನ ಕೊಲ್ಲೋದಕ್ಕೆ ಬರ್ತಿದೆ ಅಂತ. ಸೊ ಗೆಳೆಯರೆ, ಆ ಒಂದು ಆಲ್ಫಾ ಝೋಂಬಿಯಿಂದ ಜೇಮಿ ಮತ್ತೆ ಸ್ಪೈಕ್ ಬಚಾವ್ ಆಗ್ತಾರ. ಈ ಒಂದು ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ಆಕ್ಷನ್, ಹಾರರ್, ಥ್ರಿಲ್ಲಿಂಗ್ ಮತ್ತು ಸರ್ವೈವಲ್ ಸೀನ್ಸ್ಗಳೊಂದಿಗೆ ಕೂಡಿದೆ. ಮೂವಿಯ ಎಂಡಿಂಗ್ ಸೀನ್ ನನಗೆ ಎಮೋಷನಲಿ ಕನೆಕ್ಟ್ ಆಗಿದೆ. ನಿಜ ಹೇಳ್ತೀನಿ, ಮೂವಿ ಮಾತ್ರ ಭಯಂಕರವಾಗಿದೆ. ಈ ಒಂದು ಇಂಟರ್ನೆಟ್ ನ ಸಹಾಯದಿಂದ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ. ಅಲ್ಲಿ ತನಕ ಕಾಯ್ತಾ ಇರಿ. ಬರ್ತೀನಿ ಗೆಳೆಯರೆ.